ಭಾರತ ಮೂಲದ ದೀಪಕ್ ಪಾಂಡ್ಯ ಮತ್ತು ಉಕ್ರೇನಿಯನ್ ಮೂಲದ ಬೂನಿ ಅವರ ಕಿರಿಯ ಮಗಳ ಹೆಸರೇ ಸುನೀತಾ ವಿಲಿಯಮ್ಸ್. 9 ತಿಂಗಳ ನಂತರ ಭೂಮಿಗೆ ಮರಳಿದ್ದಾರೆ. ಅಂತರಿಕ್ಷದ ಮಹಾಲೋಕದಲ್ಲಿ ಕಳೆದೇ ಹೋದ್ರು ಅಂತ ಅಂದುಕೊಂಡು ಅತೀವ ನೋವಿನಲ್ಲಿದ್ದ ಕೋಟ್ಯಾಂತರ ಮಂದಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಅಂತರಿಕ್ಷ ಲೋಕದಲ್ಲಿ ಇದಿಷ್ಟು ವರ್ಷಗಳಲ್ಲಿ ಅಂದರೆ 60 ವರ್ಷಗಳಲ್ಲಿ ಇದುವರೆಗೂ 676 ಜನ ಭೂಮಿ ಬಿಟ್ಟು ಜಿಗಿದಿದ್ದಾರೆ. ಭೂಮಿಗೆ ಅವರೆಲ್ಲರ ಕೊಡುಗೆಯನ್ನ ಯಾವ ರೀತಿಯೂ ಅಳೆಯಲಾಗುವುದಿಲ್ಲ. ಅದಷ್ಟು ಜನರಲ್ಲಿ 19 ಜನ ಮತ್ತೆ ಭೂಮಿಗೆ ಮರಳಲೇ ಇಲ್ಲ. ಅಂತರಿಕ್ಷ ಎಂಬ ಊಹಿಸಲು ಸಾಧ್ಯವಾಗದ ಗ್ಯಾಲಕ್ಸಿಯೊಳಗೆ ಏನಾಗಿ ಹೋದರೂ ಗೊತ್ತಿಲ್ಲ. ಅಂಥವರಲ್ಲಿ ನಮ್ಮ ದೇಶದ ಕಲ್ಪನಾ ಚಾವ್ಲಾ ಅವರನ್ನು ಹೇಗಾದರೂ ಮರೆಯೋಣ ಹೇಳಿ. ಸುನೀತಾ ವಿಲಿಯಮ್ಸ್ ಎಂಬ ಧೀರ ಮಹಿಳೆಗೆ ಈಗ 59 ವರ್ಷ. ಆಕಾಶದ ಕಡೆಗೆ ಕಣ್ಣನ್ನು ನೆಟ್ಟು ಮೊದಲ ಬಾರಿಗೆ ಅಂತರಿಕ್ಷಕ್ಕೆ ಜಿಗಿದಿದ್ದು 2006 ಡಿಸೆಂಬರ್ 9ರಂದು. ಮತ್ತೆ ಭೂಮಿಗೆ ಮರಳಿದ್ದು 2007 ಜೂನ್ 22ರಂದು. ಕಳೆದ 9 ತಿಂಗಳಲ್ಲಿ ಬಾಹ್ಯಾಕಾಶದಲ್ಲಿ ಕಳೆದ ಸುನೀತಾ ವಿಲಿಯಮ್ಸ್ ಕಡೆಗೂ ಭೂಮಿಗೆ ಮರಳಿದ್ದಾರೆ. ಕೊರೋನಾ ಸಮಯದಲ್ಲಿ ಒಬ್ಬಂಟಿಯಾಗಿ ಹೋಮ್ ಅರೆಸ್ಟ್ ಆಗಿದ್ದ ಹಲವರು ಮನೆಯೊಳಗೆ ಸುರಕ್ಷಿತವಾಗಿದ್ದರೂ ಭಯ, ಒತ್ತಡ, ಆತಂಕ, ಖಿನ್ನತೆ ಮತ್ತು ಅಭದ್ರತೆಯನ್ನ ಅನುಭವಿಸಿ ಒದ್ದಾಡಿದ ಕಥೆಗಳು ನಮ್ಮನ್ನ ತಲ್ಲಣಗೊಳಿಸಿದ್ದವು. ಅಂಥದ್ರಲ್ಲಿ ಕಳೆದ ವರ್ಷ ಜೂನ್ 5ರಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ಬೋಯಿಂಗ್ ಸ್ಟಾರ್ ಲೈನರ್ಗೆ ಹಾರಿದ ನಮ್ಮ ಹೆಣ್ಣು ಮಗಳು ಸುನೀತಾ. ಬಾಹ್ಯಾಕಾಶ ನೌಕೆಯು ತಾಂತ್ರಿಕ ಸಮಸ್ಯೆಯಿಂದಾಗಿ ತ್ರಿಶಂಕುವಿನಂತೆ ಸಿಕ್ಕಾಕಿಕೊಂಡಾಗ ಅತ್ತ ಭೂಮಿಗೆ ಮರಳಿ ಹೋಗುತ್ತೇವೋ, ಇತ್ತ ಇಲ್ಲೇ ಸಾಯುತ್ತೇವೋ ಬದುಕುತ್ತೇವೋ ಎಂಬ ಯಾವ ಸಣ್ಣ ಮಾಹಿತಿಯೂ ಇರದ ಅಯೋಮಯ ಸ್ಥಿತಿಯಲ್ಲಿ ನೆಲವೂ ಅಲ್ಲದ ನೆಲೆಯೂ ಅಲ್ಲದ ಜಾಗದಲ್ಲಿ ಅದಿನ್ನೆಂತಹ ಮಾನಸಿಕ ಮತ್ತು ದೈಹಿಕ ತಲ್ಲಣಗಳಿಗೆ ಒಳಗಾಗಿರಬಹುದು ಎಂಬುದು ನಮ್ಮ ಊಹೆಗೂ ನಿಲುಕದ ವಿಚಾರ. ವೈಜ್ಞಾನಿಕ ಪ್ರಯೋಗಗಳು, ಬಾಹ್ಯಾಕಾಶದ ಪ್ರಯಾಣಗಳು ನಮಗೆ ಬೆಲೆ ಕಟ್ಟಲಾಗದ ಹೊಳಹುಗಳನ್ನ ನೀಡುತ್ತವಾದರೂ ಅದರ ಪ್ರಯೋಗ ಮಾಡುವವರು ಮತ್ತು ಪ್ರಯೋಗಕ್ಕೆ ಒಳಗಾಗುವವರ ಶ್ರಮ ಮತ್ತು ತ್ಯಾಗಗಳು ಬಹಳ ದುಬಾರಿಯಾದಂಥವು. ಕಳೆದ 9 ತಿಂಗಳಿಂದ ಬಾಹ್ಯಾಕಾಶದಲ್ಲಿ ಇರುವ ಸುನೀತಾ ಅವರಿಗೆ ಭೂಮಿಗೆ ಬಂದ ಮೇಲೆ ಇಲ್ಲಿನ ವಾತಾವರಣಕ್ಕೆ ಹೊಂದಿಕೊಳ್ಳುವುದು ಸಮಸ್ಯೆ ಆಗಲಿದೆ. ಬಾಹ್ಯಾಕಾಶದಲ್ಲಿ ಇರಲು ಸುನೀತಾ ಅವರಿಗೆ ಸಾಕಷ್ಟು ತರಬೇತಿ ಇರುತ್ತಾದರೂ ಅಲ್ಲಿ ಮೈಕ್ರೋ ಗ್ರಾವಿಟಿ ಇರುವುದರಿಂದ ಗಗನಯಾತ್ರಿಗಳು ದೇಹದ ತೂಕ ಕಳೆದುಕೊಳ್ಳುತ್ತಾರೆ. ಭೂಮಿಯ ಗುರುತ್ವಾಕರ್ಷಣೆ ಹಾಗೂ ಬಾಹ್ಯಾಕಾಶದ ಗುರುತ್ವಾಕರ್ಷಣೆಯಲ್ಲಿ ತುಂಬಾ ವ್ಯತ್ಯಾಸ ಇರಲಿದೆ. ಭೂಮಿಯ ವಾತಾವರಣಕ್ಕೆ ಒಗ್ಗಿಕೊಳ್ಳುವಾಗ ಗಗನಯಾತ್ರಿಗಳು ಆರೋಗ್ಯದ ಸಮಸ್ಯೆಗೆ ಒಳಗಾಗುವವರು. ಅವರ ಪಾದಗಳು ಮಗುವಿನ ಪಾದಗಳಂತೆ ಆಗಿರುತ್ತವೆ. ಇಷ್ಟು ದಿನ ತೆಲಾಡಿಕೊಂಡೇ ಇದ್ದಿದ್ರಿಂದ ಭೂಮಿಗೆ ಬಂದಾಗ ಅದೇ ಅನುಭವವಾಗುತ್ತೆ. ದೇಹ ಭಾರವಿಲ್ಲ ಎನ್ನುವಂತೆ ಅವರಿಗೆ ಅನಿಸುತ್ತದೆ. ಜೊತೆಗೆ ಅವರ ದೇಹದ ಚರ್ಮ ಮೊದಲಿನಂತೆ ಇರುವುದಿಲ್ಲ. ಅದು ಸಹಜ ಸ್ಥಿತಿಗೆ ಬರಬೇಕು ಎಂದರೆ ಸಮಯ ತೆಗೆದುಕೊಳ್ಳುತ್ತೆ. ಗಗನಯಾತ್ರಿಗಳ ದೇಹದ ಮೇಲೆ ಭೂಮಿಯ ಗುರುತ್ವಾಕರ್ಷಣೆಯ ಕೊರತೆಯಿಂದ ಮೂಳೆಯ ಸಾಂದ್ರತೆ ಮತ್ತು ಸ್ನಾಯು ಕ್ಷೀಣತೆ ಅನುಭವಿಸುತ್ತಾರೆ. ದೇಹದ ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಕಳೆದುಕೊಂಡಿರುತ್ತಾರೆ. ಕಣ್ಣಿನ ರೆಟಿನಾ ಭಾಗಕ್ಕೆ ಸಮಸ್ಯೆ ಆಗಿರುತ್ತದೆ. ಶ್ವಾಸಕೋಶ, ಮೂತ್ರಪಿಂಡ, ಹೃದಯ, ಮೆದುಳಿಗೆ ಕೂಡ ಸಮಸ್ಯೆ ಬಂದಿರಬಹುದು. ಫಿಸಿಕಲಿ, ಮೆಂಟಲಿ, ಸೈಕಾಲಜಿಕಲಿ ಅವರಿಗೆ ಸಾಕಷ್ಟು ಸಮಸ್ಯೆಗಳು ಕಾಡಲಿವೆ. ಇವೆಲ್ಲ ಸಮಸ್ಯೆಗಳನ್ನ ಎದುರಿಸಿ ಭೂಮಿಯ ವಾತಾವರಣಕ್ಕೆ ಹೊಂದಿಕೊಳ್ಳಲು ಅನುವಾಗುವಂತೆ ಅವರಿಗೆ ಮತ್ತೆ ತರಬೇತಿಯನ್ನ ಸೂಕ್ತ ವಾತಾವರಣದಲ್ಲಿ ನೀಡಲಾಗುತ್ತದೆ. ಸದ್ಯ ಸುನೀತಾ ಅವರಂತಹ ಧೈರ್ಯವಂತ ಹೆಣ್ಣು ಮಗಳು ಬಹಳ ಬೇಗ ಸಹಜ ಸ್ಥಿತಿಗೆ ಬಂದು ಚೇತರಿಸಿಕೊಳ್ಳಲಿ ಎಂದು ನಾವು ಆಶಿಸೋಣ.